ಇಂದು ವಿಜಯಪುರ ನಗರದ ಮಧುವನ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜಶೇಖರ್ ಯಡಹಳ್ಳಿ ಮಾತನಾಡಿ, ಈ ಬಾರಿ ವಿಜಯಪುರ ನಗರದ ಲೋಕಸಭಾ ಮೀಸಲು ಕ್ಷೇತ್ರದ ಟಿಕೆಟ್ ಅನ್ನು ದಲಿತರಲ್ಲಿನ ಬಲಗೈ ಸಮುದಾಯಕ್ಕೆ ನೀಡಬೇಕು ಹಾಗೂ ನಾನೂ ಸಹ ಈ ಒಂದು ಮೀಸಲು ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ನನಗೆ ಈ ಟಿಕೆಟ್ ನೀಡಿದರೆ ನಾನು ವಿಜಯಪುರ ನಗರದ ಅಭಿವೃದ್ಧಿಗೆ ಶ್ರಮಿಸುವೆ ಎಂದು ಈ ಮೂಲಕ ಹೇಳಿದರು. ನಾನು ರಾಜಶೇಖರ್ ಯಡಹಳ್ಳಿ, ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷರು, ಕಾರ್ಮಿಕ ಘಟಕದ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ವಿಜಯಪುರ ಜಿಲ್ಲೆಯ ಈ ಮೀಸಲು ಕ್ಷೇತ್ರದ ಕಾಂಗ್ರೆಸ್ಸಿನ ಒಬ್ಬ ಪ್ರಬಲ ಆಕಾಂಕ್ಷಿ ಕೂಡ ಹೌದು. ನಾವು ಹಿಂದೂ ಕೂಡ ತಮ್ಮೆಲ್ಲರನ್ನು ಕರೆದು ಈ ವಿಷಯದಲ್ಲಿ ಮಾತಾಡಿದ್ದಿದೆ. ಆವಾಗಲೂ ಕೂಡ ನಮ್ಮ ಮೊದಲ ಬೇಡಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿತ್ತಂದರೆ, ವಿಜಯಪುರ ಮೀಸಲು ಕ್ಷೇತ್ರದಲ್ಲಿ ಹಿಂದಿನ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಲಂಬಾಣಿ ಸಮುದಾಯಕ್ಕೆ ಬಿಟ್ಟುಕೊಟ್ಟಿತ್ತು. ಆದರೆ ಈ ಮೂರು ಸಲ ಲಂಬಾಣಿ ಸಮುದಾಯದ ಅಭ್ಯರ್ಥಿಗಳು ಜಯಗಳಿಸುವಲ್ಲಿ ವಿಫಲರಾಗಿದ್ದಾರೆ. ಆದುದರಿಂದ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರಲ್ಲಿ ಪ್ರಬಲವಾದಂಥ ಈ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದೆ. ಆದಲ್ಲಿ ಈ ಸಲ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಲೋಕಸಭೆಗೆ ವಿಜಯಪುರದಿಂದ ಕಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಎಲ್ಲ ಮಟ್ಟದಲ್ಲಿ ಚಿಂತನೆ ನಡೆದಿದೆ. ಅದಕ್ಕಾಗಿ ನಾನು ಒಬ್ಬ ಆಕಾಂಕ್ಷಿಯಾಗಿ ಈಗ ಸುಮಾರು 3-4 ತಿಂಗಳಿಂದ ಎಲ್ಲ ನನ್ನ ಕ್ಷೇತ್ರದಲ್ಲಿ ಪ್ರಮುಖರಿಗೆ ಭೇಟಿಯಾಗೋದಿರಲಿ, ಜಿಲ್ಲೆಯ ಪ್ರಮುಖ ಸಮುದಾಯದ ಮುಖಂಡರನ್ನ ಭೇಟಿಯಾಗೋದಿರಲಿ, ನಮ್ಮ ಜಿಲ್ಲೆಯ ಇಬ್ಬರು ಸಚಿವರುಗಳಿಗೆ ಭೇಟಿಯಾಗೋದಿರಲಿ, ಜೊತೆಗೆ ಎಲ್ಲ ಶಾಸಕರಿಗೆ ಭೇಟಿಯಾಗಿ ನಮ್ಮ ಉಮೇದುಗಾರಿಕೆಯನ್ನು ನಾನು ಪ್ರತಿಪಾದಿಸಿದ್ದೇನೆ. ಅವರಿಗೆ ಈ ಸಲ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದರೆ ತಾವೆಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷದ ಒಂದು ಸಂಸದನನ್ನು ಇಲ್ಲಿಂದ ಚುನಾಯಿಸಿ ಕಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಎಲ್ಲ ಹಿರಿಯರಿಗೆ, ನಮ್ಮ ಸಮುದಾಯದ ಇತರ ಪ್ರಮುಖರ ಜೊತೆಗೂಡಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಸಮುದಾಯದ ಬೇರೆ ಬೇರೆ ನಾಯಕರನ್ನು ನಾವು ಕರೆದುಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಪ್ರಮುಖ ಸಚಿವರುಗಳಿರ್ಬೋದು, ಎಚ್ ಸಿ ಮಾದೇವಪ್ಪ ಇರ್ಬೋದು, ಜಿ ಪರಮೇಶ್ವರ್ ಅವರು ಇರ್ಬೋದು, ಮತ್ತು ಎಂ ಬಿ ಪಾಲ್ ಸಾಹೇಬ್ರು ಇರ್ಬೋದು, ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು, ಇವೆಲ್ಲರಿಗೂ ಕೂಡ ನಾವು ಈಗಾಗಲೇ 2 ರೌಂಡು ಭೇಟಿಯಾಗಿ ಈ ಸಲ ನೀವು ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಜೊತೆಗೆ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದರಿಂದ ನನಗೆ ಟಿಕೆಟ್ ನೀಡಿದರೆ ಈ ಸಲ ಇಲ್ಲಿಂದ ಒಬ್ಬ ಕಾಂಗ್ರೆಸ್ ಸಂಸದನನ್ನು ನಾವು ಆರಿಸಿ ಕಳಿಸಲಿಕ್ಕೆ ಸಾಧ್ಯತೆ. ನಾವು ಈ ಸಂಸದನನ್ನು ಈ ಸಲ ನಾವು ಆರಿಸಿ ಕಳಿಸಿದಲ್ಲಿ ಆದಲ್ಲೇ ನಮ್ಮ ಜಿಲ್ಲೆಯ ಪ್ರಗತಿಗೆ ನಾವು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡ್ತೀನಿ. ನನಗೆ ಸಾಕಷ್ಟು ಅಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಇರೋದರಿಂದ ನಾನು ಈ ಸಲ ಆರಿಸಿ ಬಂದರೆ ಉತ್ತಮವಾದ ಕೆಲಸವನ್ನು ಮಾಡಿ
ನಾನು ಬಿಜಾಪುರ ಜಿಲ್ಲೆಯ ಪ್ರಗತಿಗೆ ನಾನು ಶ್ರಮಿಸ್ತೇನೆ ಅಂಥೇಳಿ ನಮ್ಮ ಎಲ್ಲ ಪ್ರಮುಖರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಬಹಳಷ್ಟು ಜನ ಪ್ರಮುಖರು ನಮಗೆ ಉತ್ತಮ ಸ್ಪಂದನೆಯನ್ನು ನೀಡಿದ್ದಾರೆ, ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸದ್ಯದಲ್ಲೇ ಟಿಕೆಟ್ ಫೈನಲ್ ಹಂತದಲ್ಲಿ ಇರೋದರಿಂದ ನಾವು ಕೂಡ ಒಂದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ. ನನಗೆ ಟಿಕೆಟ್ ನೀಡಿದ್ದೇ ಆದಲ್ಲಿ ನಾವು ಈ ಜಿಲ್ಲೆಯ ಉತ್ತರ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ತಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಮತ್ತು ಹಿರಿಯರಿಗೆ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ.